ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ಗೂ ಮೈಸೂರಿನ ಚಾಮುಂಡೇಶ್ವರಿ ದೇವಿಗೂ ವಿಶೇಷವಾದಂತಹ ಒಂದು ನಂಟು. ಚಾಮುಂಡೇಶ್ವರಿಯನ್ನ ತಾಯಿಯ ರೂಪದಲ್ಲಿ ನೋಡುವಂಥ ದರ್ಶನ್ ಚಾಮುಂಡೇಶ್ವರಿಗೆ ತಲೆ ತಗ್ಗಿಸಿದಷ್ಟು ಬೇರೆ ಯಾರಿಗೂ ಕೂಡ ತಲೆ ತಗ್ಗಿಸೋದಿಲ್ಲ ಅನ್ನೋದು ಮಾತ್ರ ನೂರಕ್ಕೆ ನೂರು ನಿಜ. ಚಾಮುಂಡೇಶ್ವರಿಯನ್ನ ದರ್ಶನ್ ಯಾವ ರೀತಿ ಆರಾಧಿಸ್ತಾರೆ, ಪೂಜಿಸ್ತಾರೆ, ಗೌರವಿಸ್ತಾರೆ ಅನ್ನೋದಕ್ಕೆ ಪ್ರತಿ ಆಷಾಢವೂ ಕೂಡ ಸಾಕ್ಷಿಯಾಗಿ ನಿಲ್ತದೆ. ಕಳೆದ ಬಾರಿ ಆಷಾಢದಲ್ಲಿ ಇದೇ ನಟ ದರ್ಶನ್ ಜೈಲಿನಲ್ಲಿ ಇದ್ದರು ಅಂತ ಹೇಳಿದ್ರೆ ನಿಮಗೆ ನಂಬೋಕ್ಕೆ ಸಾಧ್ಯನಾ? ಹೌದು, ನಟ ದರ್ಶನ್ನು ಕಳೆದ ಆಷಾಢದಲ್ಲಿ ಜೈಲಿನಲ್ಲಿದ್ದರು. ಆದರೆ ಕಳೆದ ಬಾರಿ ಈ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆಯೋಕೆ ಸಾಧ್ಯವಾಗಿರಲಿಲ್ಲ. ಆದರೆ ಈ ಬಾರಿ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಸೊ ದಟ್ ದರ್ಶನ್ ಇಡೀ ಫ್ಯಾಮಿಲಿ ಸಮೇತರಾಗಿ, ವಿಶೇಷ ಏನು ಅಂತ ಹೇಳಿದ್ರೆ ಇದು ಫ್ಯಾಮಿಲಿ ಸಮೇತರಾಗಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದು ಹೋಗಿದ್ದಾರೆ. ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಆಷಾಢದ ಶುಕ್ರವಾರ, 2ನೇ ಶುಕ್ರವಾರ ಪೂಜೆಯನ್ನು ಸಲ್ಲಿಸಿರುವುದು ಬಹಳ ವಿಶೇಷ ಅಂತಲೇ ಹೇಳ್ಬೋದು. ದರ್ಶನ್ ಚಾಮುಂಡೇಶ್ವರಿಯ ಸನ್ನಿಧಾನಕ್ಕೆ ಬರುವಂಥದ್ದು ವಿಶೇಷ ಏನಲ್ಲ ಮತ್ತು ಕಡಿಮೆ ಏನಲ್ಲ, ಸಾಕಷ್ಟು ಸಲ ಬರ್ತಾ ಹೋಗ್ತಾ ಇರ್ತಾರೆ. ಆದರೆ ಆಷಾಢದಲ್ಲಿ ಮಾತ್ರ ಯಾವ ವರ್ಷವೂ ಕೂಡ ಇಲ್ಲಿವರೆಗೆ ನಟ ದರ್ಶನ್ ಬಂದು ಪೂಜೆಯನ್ನು ಸಲ್ಲಿಸಿ ಹೋಗೋದನ್ನು ತಪ್ಪಿಸಿಲ್ಲ, ಕಳೆದ ವರ್ಷ ಒಂದು ಬಿಟ್ಟರೆ. ಹೌದು, ಈ ಆಷಾಢ ಶುಕ್ರವಾರ ಪ್ರತಿ ಆಷಾಢಕ್ಕೂ ಕೂಡ ಬರುವಂತಹ ದರ್ಶನು ಯಾವ ಪೂಜೆಯನ್ನು ಮಾಡಿಸ್ತಾರೆ, ತಾಯಿ ಚಾಮುಂಡೇಶ್ವರಿ ಯಾವ ರೀತಿ ದರ್ಶನನ್ನು ಕಾಪಾಡ್ಕೊಂಡು ಬಂದಿದ್ದಾರೆ, ಜೊತೆಗೆ ದರ್ಶನ್ ತಾಯಿಯನ್ನು ನಂಬುವಂಥ ರೀತಿಯ ಅಥವಾ ಬಗೆ ಹೇಗಿರ್ತದೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ಗೆ ಚಾಮುಂಡೇಶ್ವರಿ ತಾಯಿ ಅಂತ ಹೇಳಿದ್ರೆ ವಿಶೇಷವಾದಂತಹ ಭಕ್ತಿ ಗೌರವ. ನಾಡ ದೇವತೆಯಾಗಿರುವಂತಹ ಮತ್ತು ಇಡೀ ಕರ್ನಾಟಕವನ್ನು, ಕರುನಾಡನ್ನು ಪೊರೆಯುತ್ತಿರುವಂತಹ ಮತ್ತು ಭೂಮಂಡಲದಲ್ಲೇ ವಿಶೇಷ ಶಕ್ತಿಯಾಗಿ ಮೆರೆತಿರುವಂತಹ ದೇವಿಯೂ ಕೂಡ ಆಗಿರುವಂತಹ ವಿಶೇಷ ಶಕ್ತಿ ಅಂತ ಹೇಳಿದ್ರೆ ಅಥವಾ ಶಕ್ತಿಪೀಠ ಅಂತ ಹೇಳಿದ್ರೆ ಅದು ಚಾಮುಂಡೇಶ್ವರಿಯ ಶಕ್ತಿಪೀಠ. ಇಲ್ಲಿನ ಶಕ್ತಿ, ಇಲ್ಲಿನ ಸಾಮರ್ಥ್ಯ, ಆಕೆಯ ಶಕ್ತಿ, ಆಕೆಯ ಸಾಮರ್ಥ್ಯ ಏನು ಅನ್ನೋದನ್ನು ನಮ್ಮ ಇತಿಹಾಸಗಳು ಸಾರಿ ಸಾರಿ ಹೇಳ್ತವೆ. ಚಾಮುಂಡಿ ಬೆಟ್ಟದಲ್ಲಿ ನೆಲೆ ನಿಂತಿರುವಂತಹ ನಾಡ ದೇವತೆ ಇಡೀ ನಾಡನ್ನೇ ಹೇಗೆ ಪೊರೆಯುತ್ತಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿ ಒಂದಲ್ಲ ಎರಡಲ್ಲ ಸಾಕಷ್ಟಿದೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸಹಜವಾಗಿ ಸಾಲು ಸಾಲು ಸಂಕಷ್ಟದ ನಡುವೆ ಒದ್ದಾಡ್ತಿರುವಂಥ ನಟ. ಕಳೆದ 3-4 ವರ್ಷಗಳಿಂದ ಒಂದಲ್ಲ ಒಂದು ವಿವಾದ ದರ್ಶನನ್ನು ಬೆನ್ನು ಬಿಡದ ಭೂತದ ರೀತಿ ಕಾಡ್ತಾನೇ ಇದೆ. ಒಂದು ರೀತಿಯಲ್ಲಿ ಬೇತಾಳದ ರೀತಿಯೇ ಬೆನ್ನತ್ತಿ ಕೂತು ಬಿಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಆದರೆ ಪ್ರತಿ ಹಂತದಲ್ಲೂ ಕೂಡ ದರ್ಶನ್ಗೆ ನೆರವಾಗಿರೋದು ದೇವರು ಮಾತ್ರ ಅನ್ನೋದನ್ನು ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳಲೇಬೇಕು. ದೇವರಂತಹ ವಿಜಯಲಕ್ಷ್ಮಿ, ಪತ್ನಿ ವಿಜಯಲಕ್ಷ್ಮಿ ಇರುವಂಥ ಸಂದರ್ಭದಲ್ಲಿ ಜೊತೆಗೆ ಬೆನ್ನಿಗೆ ಬೆನ್ನಾಗಿ ನಿಂತಿರುವಂಥ ಸಹೋದರ ದಿನಕರ್ ತೂಗುದೀಪು, ಹಾಗೆಯೇ ಮಗನನ್ನು ತುಂಬ ಪ್ರೀತಿಯಿಂದ ಇವತ್ತಿಗೂ ಕೂಡ ಕಾಪಾಡಿಕೊಂಡು ಬಂದಿರುವಂತಹ ಮೀನಾ ತೂಗುದೀಪು, ಇವರೆಲ್ಲರ ಪ್ರೀತಿಯ ಮುದ್ದಿನ ಮಗನಾಗಿ ದರ್ಶನ್ ಕರುನಾಡ ಚಕ್ರವರ್ತಿಯಾಗಿ ಒಂದು ರೀತಿಯಲ್ಲಿ ಮೆರೀತಾ ಇದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ಗೆ ಇರುವಂತಹ ಫ್ಯಾನ್ಸ್ ಇದ್ದಾರಲ್ಲ, ಕರ್ನಾಟಕದಲ್ಲಿ ಇನ್ಯಾವ ನಟನಿಗೂ ಕೂಡ ಇರಲ್ಲ, ಆ ಮಟ್ಟಿಗೆ ಫ್ಯಾನ್ಸ್ ಇದ್ದಾರೆ. ಬೇರೆದೇ ರೀತಿಯಾದಂಥ ಫ್ಯಾನ್ ಫಾಲೋವಿಂಗನ್ನು ಹೊಂದಿರುವಂಥ ನಟ ದರ್ಶನ್ಗೆ ಎಷ್ಟೇ ಫ್ಯಾನ್ಸು ಏನೇ ಇದ್ದರೂ ಕೂಡ ಚಾಮುಂಡೇಶ್ವರಿಯ ಮುಂದೆ ನಾನೊಬ್ಬ ಸಾಮಾನ್ಯ ಭಕ್ತ ಅನ್ನೋ ರೀತಿಯಲ್ಲಿ ದರ್ಶನ್ ಇವತ್ತಿಗೂ ಕೂಡ ತಲೆ ತಗ್ಗಿಸಿ ಕೈ ಮುಗಿಯೋದನ್ನು ನೋಡುವಾಗ ಎಂಥವರಿಗಾದರೂ ಕೂಡ ದರ್ಶನ್ ಬಗ್ಗೆ ಹೆಮ್ಮೆ ಅಂತೇಳಿ ಅನಿಸುತ್ತೆ. ಅವರ ಪಾಸ್ಟ್ ಏನೇ ಇರಲಿ, ಅವರ ವೈಯಕ್ತಿಕ ವಿಚಾರಗಳು ಏನೇ ಇರಲಿ, ಅಥವಾ ಬೇರೆ ಯಾವುದೇ ಕೇಸು ಇದು ಮತ್ತೊಂದು ಏನೇ ಇರಲಿ, ಈ ವಿಚಾರದಲ್ಲಿ ದರ್ಶನನ್ನು ಮೆಚ್ಚಲೇಬೇಕು. ಈ ಶುಕ್ರವಾರವೂ ಕೂಡ ಅಂದರೆ ಆಷಾಢದ 2ನೇ ಶುಕ್ರವಾರವೂ ಕೂಡ ಮುಂಜಾನೆಯೇ ದರ್ಶನ್ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದು ಪೂಜೆಯನ್ನು ಸಲ್ಲಿಸಿ ಹೋಗಿದ್ದಾರೆ. ಇನ್ನೂ ಕೂಡ ಬೆಳಕು ಮೂಡೋದಕ್ಕಿಂತ ಮುಂಚೆನೇ ದರ್ಶನ್ ಬಂದು ಪೂಜೆಯನ್ನು ಸಲ್ಲಿಸಿ ಹೋಗಿರೋದು ವಿಶೇಷ. ಪ್ರತಿ ಆಷಾಢಕ್ಕೂ ಕೂಡ ತಪ್ಪದೆ ಮೈಸೂರಿನ ಈ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದು ಪೂಜೆಯನ್ನು ಸಲ್ಲಿಸೋದು ವಾಡಿಕೆ, ದರ್ಶನ್ ಅವರು ನಂಬ್ಕೊಂಡು ಬಂದಿರುವಂಥ ವಾಡಿಕೆ. ಆದರೆ ಈ ಬಾರಿ ವಿಶೇಷ ಏನಾಗಿತ್ತು ಅಂತ ಹೇಳಿದ್ರೆ ನೋಡಿ, ಕೆಲವು ಸಲ ಏನಾಗುತ್ತೆ ಅಂತೇಳಿ, ಈಗ ಈ ಹಿಂದಿನ ವರ್ಷ ಅಂದರೆ ಕಳೆದ ವರ್ಷ ಬರಲಿಕ್ಕಾಗಲಿಲ್ಲ, ಜೈಲಿನಲ್ಲಿದ್ದರು, ಬಿಟ್ಟಾಕಿ. ಆದರೆ ಹಿಂದಿನ ವರ್ಷ ಎಲ್ಲ ದರ್ಶನ್ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದಾರೆ. ಬಟ್ ಬಂದಂಥ ಸಂದರ್ಭದಲ್ಲಿ ದರ್ಶನ್ ಜೊತೆಗಿದ್ದವ್ರು ಯಾರು ಅಂತೇಳಿ ಕೇಳಿದ್ರೆ ದರ್ಶನ್ ಸ್ನೇಹಿತರು ಹೊರತುಪಡಿಸಿ ಯಾವ ಫ್ಯಾಮಿಲಿ ಮೆಂಬರ್ ಕೂಡ ಇರಲಿಲ್ಲ, ಯಾರೂ ಕೂಡ ಇರಲಿಲ್ಲ. ಆದರೆ ಈ ಬಾರಿ ಹಾಗಲ್ಲ ನೋಡಿ, ಬದುಕು ಹೇಗೆ ಬದಲಾಗ್ತದೆ, ಬದುಕು ಹೇಗೆ ಪಾಠ ಕಲಿಸುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು.
ಇವತ್ತಿಗೆ ದರ್ಶನ್ ಜೊತೆಗೆ ಇದ್ದಿದ್ದು ದರ್ಶನ್ ಸಹೋದರ ದಿನಕರ್ ತೂಗುದೀಪ್, ಪತ್ನಿ ವಿಜಯಲಕ್ಷ್ಮಿ, ಹಾಗೆಯೇ ಇಡೀ ಫ್ಯಾಮಿಲಿಯ ಇತರ ಮೆಂಬರ್ಸು, ನಂತರ ಸ್ನೇಹಿತರು. ಇದು ವಿಶೇಷ. ಇದು ಚಾಮುಂಡಿಯ ಶಕ್ತಿ. ಪ್ರತಿ ಸಲ ನೀನೊಬ್ಬನೇ ಬರೋದಲ್ಲ, ಪತ್ನಿಯನ್ನು ಕೂಡ ಕರ್ಕೊಂಬರಬೇಕು ಅನ್ನುವಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದು ಚಾಮುಂಡಿ ಅನ್ನೋದರಲ್ಲಿ ಡೌಟೇ ಇಲ್ಲ. ಯಾಕಂತ ಹೇಳಿದ್ರೆ ಚಾಮುಂಡಿಯ ಪ್ರಸಾದವನ್ನು ಆ ತಾಳಿಸರಕ್ಕೆ ಹಾಕಿಕೊಂಡ್ರೆ ಇನ್ನಷ್ಟು ವರ್ಷಗಳ ಕಾಲ ಆ ತಾಳಿಸರ ಗಟ್ಟಿಯಾಗಿ ಇರುತ್ತೆ ಅನ್ನುವಂಥ ನಂಬಿಕೆ ಇವತ್ತು ನಿನ್ನೆಯದಲ್ಲ, ಸಾಕಷ್ಟು ವರ್ಷಗಳಿಂದಿದೆ. ಅದೇ ಕಾರಣಕ್ಕೆ ಹೆಣ್ಮಕ್ಳು ಚಾಮುಂಡಿಯ ದರ್ಶನವನ್ನು ಪಡೆದು ಬದುಕನ್ನು ಪಾವನಗೊಳಿಸುವಂಥ ಪ್ರಯತ್ನವನ್ನು ಮಾಡಿಕೊಳ್ಳುವಂಥದ್ದು. ಮೆಟ್ಟಿಲನ್ನು ಹತ್ತಿ ಬಂದು ಕಷ್ಟಪಟ್ಟು ದೇವಿಯ ದರ್ಶನವನ್ನು ಪಡೆಯೋದು ಸುಮ್ಮನೆ ಅಲ್ಲ. ಇದೇ ಕಾರಣಕ್ಕೆ ಹೀಗಾಗಿಯೇ ಇವತ್ತಿಗೂ ಕೂಡ ಇಲ್ಲಿ ಲಕ್ಷಾಂತರ ಭಕ್ತರು ಬಂದು ಸೇರಿ ಪೂಜೆಯನ್ನು ಸಲ್ಲಿಸಿ ಹೋಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇಲ್ಲಿನ ಶಕ್ತಿಯ ಮಹತ್ವ, ಚಾಮುಂಡೇಶ್ವರಿ ತಾಯಿಯ ಮಹತ್ವ ಅಂತೇಳಿ. ಇನ್ನು ಆಷಾಢದಲ್ಲಿ ತಾಯಿಗೆ ಪೂಜೆಯನ್ನು ಸಲ್ಲಿಸಿದರೆ ವಿಶೇಷವಾದಂಥ ಅನುಗ್ರಹ ಸಿಗ್ತದೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಇದೇ ಕಾರಣಕ್ಕೆ ಆಷಾಢದ 2ನೇ ಶುಕ್ರವಾರ ಬೆಳ್ಳಂಬೆಳಗ್ಗೆ ದರ್ಶನ್ ಫ್ಯಾಮಿಲಿ ಸಮೇತರಾಗಿ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದರು. ದಂಪತಿ ಸಮೇತ ಮತ್ತು ಸಹೋದರನ ಜೊತೆಗೂ ಕೂಡ ಬಂದಂತಹ ದರ್ಶನ್ ಈ ವರ್ಷವೂ ಕೂಡ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದರು. ಇನ್ನು ನಟ ದರ್ಶನ್ ಜೊತೆಗೆ ಬಂದಂತಹ ಎಲ್ಲರೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದರು. ಇನ್ನು ನಾಡದೇವತೆ ಮತ್ತು ನಾಡಿನ ಅಧಿದೇವತೆ ಆಗಿರುವಂತಹ ಚಾಮುಂಡೇಶ್ವರಿಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ದೇಗುಲದಲ್ಲಿ ಬೆಳಗಿನ ಜಾವದಿಂದಲೇ ವಿಶೇಷ ಪೂಜೆ ಕೈಂಕರ್ಯಗಳು ಶುರುವಾಗಿತ್ತು. ಮುಂಜಾನೆ 3:30ಕ್ಕೆ ವಿವಿಧ ಅಭಿಷೇಕಗಳು ನಡೆದಿದ್ದಾವೆ. ಬೆಳಿಗ್ಗೆ 6 ಗಂಟೆಯಿಂದ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹೀಗಾಗಿ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನು ಪಡೆದು ಹೋಗಿದ್ದಾರೆ. ರಾಜ್ಯದ ಮೂಲೆಗಳಿಂದಲೂ ಕೂಡ ಭಕ್ತರು ಆಗಮಿಸ್ತಾರೆ. ವಿವಿಧ ಬಗೆಯ ಹಣ್ಣುಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ನೂಕುನುಗ್ಗಲು ಉಂಟಾಗದಂತಹ ರೀತಿಯಲ್ಲಿ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಲಾಗಿದೆ. ಟಿಕೆಟ್ ಖರೀದಿ ಮಾಡಿ ಬರೋರಿಗೆ ಪ್ರತ್ಯೇಕ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಧರ್ಮ ದರ್ಶನ, ಮೆಟ್ಟಿಲುಗಳ ಮೂಲಕ ಬರುವಂಥ ಭಕ್ತರಿಗೆ ವಿಶೇಷವಾದಂಥ ದರ್ಶನ, ಇನ್ನು ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳ ಮೂಲಕ ಬರೋರಿಗೆ ನಿಷೇಧ, ಈ ರೀತಿ ಬೇರೆ ಬೇರೆ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇನ್ನು ದರ್ಶನ್ ಹೋದಂಥ ಸಂದರ್ಭದಲ್ಲೂ ಕೂಡ ಹೆಚ್ಚು ಜನ ಸೇರದಿರುವಂತೆ ಕಂಟ್ರೋಲನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡಿದರೆ ಹೊರತು ಅದರಲ್ಲಿ ಸಕ್ಸಸ್ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಡಿ-ಬಾಸ್ ಬರ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಅವರ ಫ್ಯಾನ್ಸ್ ಅಂತೂ ಎದ್ದು ಬಿದ್ದು ಕುಣಿತಾರೆ. ಹೇಗಾದರೂ ಆಗಿ ಒಂದು ದರ್ಶನ್ಗೆ ಕೈ ಕೊಡಬೇಕು, ವಿಶ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾಯ್ತಿರ್ತಾರೆ. ಇಂಥ ಸಂದರ್ಭದಲ್ಲಿ ದರ್ಶನ್ ಅವ್ರನ್ನ ಎಷ್ಟೇ ಸೇಫ್ ಝೋನ್ ಮಾಡಿದ್ರೂ ಕೂಡ ಸಾಧ್ಯ ಆಗೋದಿಲ್ಲ. ನೂಕುನುಗ್ಗಲು ಸೃಷ್ಟಿಯಾಗ್ತದೆ. ಆದರೂ ಕೂಡ ಹೇಗೋ ದೇವಸ್ಥಾನದ ಒಳಗಡೆ ಸುರಕ್ಷಿತವಾಗಿ ಹೋಗಿ ತಾಯಿಯ ಎದುರುಗಡೆ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿ, ಆಷಾಢದ ಪೂಜೆಯನ್ನು ಸಲ್ಲಿಸಿ, ನಮಸ್ಕಾರವನ್ನು ಸಲ್ಲಿಸಿ, ಜೊತೆಗೆ ಇನ್ನು ದರ್ಶನ್ಗೆ ಈ ಬಾರಿ ಎದುರಾದಂಥ ಸಂಕಷ್ಟಗಳಿದ್ದಾವಲ್ಲ, ಆ ಎಲ್ಲ ಸಂಕಷ್ಟಗಳಿಂದನೂ ಕೂಡ ಪಾರಾಗುವಂತೆ ಪ್ರಾರ್ಥನೆಯನ್ನು ಸಲ್ಲಿಸಿ, ಈಗ ಈ ಪ್ರಕರಣದಿಂದ ಮುಕ್ತಿಯನ್ನು ಕೂಡ ಕೊಡು ದೇವರೇ ಎನ್ನುವಂತಹ ಪೂಜೆಯನ್ನು ಕೂಡ ಮತ್ತು ಬೇಡಿಕೆಯನ್ನು ಕೂಡ ಇಟ್ಟು ಹೋಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇನ್ನು ಈ ಆಷಾಢದಲ್ಲಿ ಸಲ್ಲಿಸುವಂಥ ಪೂಜೆಗೆ ವಿಶೇಷವಾದಂಥ ಶಕ್ತಿ ಇದೆ. ಈ ಸಂದರ್ಭದಲ್ಲಿ ಈ ನಾಡದೇವತೆಗೆ ಪೂಜೆಯನ್ನು ಸಲ್ಲಿಸಿದರೆ, ಆಷಾಢದ ಶುಕ್ರವಾರ ಪೂಜೆಯನ್ನು ಸಲ್ಲಿಸಿದರೆ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥ ನಂಬಿಕೆ ಇದೆ. ಇವತ್ತು ನಿನ್ನೆ ಏನಲ್ಲ, ಸಾಕಷ್ಟು ವರ್ಷಗಳಿಂದನೂ ಕೂಡ ಇಂಥದ್ದೊಂದು ನಂಬಿಕೆ ಇದೆ. ಹೇಗಾದರೂ ಆಗಲಿ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ವಿಶೇಷವಾದಂಥ ನಂಬಿಕೆ. ಅದೇ ರೀತಿ ದರ್ಶನ್ ಕೂಡ ಈಗ ಪೂಜೆಯನ್ನು ಸಲ್ಲಿಸಿರುವಂಥದ್ದು ಮತ್ತು ಅದೇ ನಂಬಿಕೆಯಿಂದ ಬಂದಿರುವಂಥದ್ದು ಎಲ್ಲೋ ಒಂದು ಕಡೆ ದರ್ಶನ್ಗೆ ಮತ್ತು ದರ್ಶನ್ ಇಡೀ ಕುಟುಂಬಕ್ಕೆ ಹೊಸ ಬೆಳಕನ್ನು ತರುವಂಥ ನಿರೀಕ್ಷೆ ಹುಟ್ಟಿಸಿದೆ ಅಂತಲೇ ಅವರ ಆತ್ಮೀಯರ ಜೊತೆಗೆ ಅವ್ರು ಹೇಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ವಾಟ್ ಎವರ್, ನನಗಂತೂ ವೈಯಕ್ತಿಕವಾಗಿ ಖುಷಿಯಾಗಿದೆ ಏನು ಅಂತ ಹೇಳಿದ್ರೆ, ದರ್ಶನ್ ಜೊತೆಗೆ ವಿಜಯಲಕ್ಷ್ಮಿ ಮತ್ತು ದಿನಕರ್ ತೂಗುದೀಪ್ ಅವರನ್ನು ನೋಡಿ. ಯಾವತ್ತೂ ಕೂಡ ಈ ರೀತಿ ಹೋಗದಂಥ ದರ್ಶನ್ ಇದೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿ ಚಾಮುಂಡಿ ದೇವಿಯ ದರ್ಶನವನ್ನು ಪಡೆದಿರೋದು ಮಾತ್ರ ಖುಷಿಯ ವಿಚಾರ. ಒಂದೇ ಒಂದು ಪ್ರಕರಣ ಕೆಲವರನ್ನು ಹೇಗೆ ಬದಲಾಯಿಸುತ್ತೆ ಅನ್ನೋದಕ್ಕೆ ಸಾಕ್ಷಿಯೂ ಕೂಡ ಈ ಸನ್ನಿವೇಶ ಅನ್ನೋದರಲ್ಲಿ ಡೌಟೇ ಇಲ್ಲ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ರೀತಿಯಾದಂಥ ಘಟನೆ ನಡೆದಾಗ ಜೊತೆಗೆ ಇಲ್ಲಿ ದರ್ಶನ್ ಮತ್ತು ಚಾಮುಂಡೇಶ್ವರಿ ದೇವಿಯ ನಂಟನ್ ಬಗ್ಗೆ ಮತ್ತು ದರ್ಶನ್ಗೆ ಚಾಮುಂಡಿ ತಾಯಿಯ ಬಗ್ಗೆ ಇರುವಂಥ ಗೌರವ ಭಕ್ತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನೀವು ಯಾವತ್ತಾದರೂ ಆಷಾಢ ಶುಕ್ರವಾರಕ್ಕೆ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆಯೋದಕ್ಕೆ ಹೋಗಿದ್ರೆ ಹೇಗಿತ್ತು ನಿಮ್ಮ ಅನುಭವ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.